ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಮೇ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಮೊದಲ ವಾರದ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಇದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಆಗಿರ್ಬೋದು, ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್, ಮಿಷನ್ ದೃಷ್ಟಿ ಆಗಿರ್ಬೋದು. ಓಕೆ, ಸೊ ವಿಕ್ರಮ್, ಇದೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಲಿಂಕ್ ಗಳನ್ನ ಕೊಟ್ಟಿರ್ತೀನಿ ಸ್ನೇಹಿತರೆ, ಎರಡನ್ನೂ ಕೂಡ ನೋಡಿ. ಎಲ್ಲ ಕರೆಂಟ್ ಅಫೇರ್ಸ್ ಕೂಡ ಇಂಪಾರ್ಟೆಂಟ್. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೂಡ ಇರುತ್ತೆ. ಸೊ ನಾನು ತಡ ಮಾಡಿದ ಡೈರೆಕ್ಟ್ ಆಗಿ ಬರ್ತೀನಿ. ಕ್ವಶನ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಮಿಷನ್ ದೃಷ್ಟಿ ಆಪ್ಟೋಸಾರ್ ಉಪಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಯಾಕೆ ವೆರಿ ಇಂಪಾರ್ಟೆಂಟು? ಇದೊಂದು ಖಾಸಗಿ ಸ್ಟಾರ್ಟ್ಅಪ್ ಭಾರತದ್ದು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್. ಅದು ಆಪ್ಟೋಸ್ಟಾರ್. ಓಕೆ, ಆಪ್ಟಿಕಲ್ ಇಮ್ಯಾಜಿಂಗ್ ಮತ್ತೆ ಸ್ಯಾರ್ ಅಂದ್ರೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತೀವಿ. ಬನ್ನಿ ಆಪ್ಷನ್ಸ್ ನೋಡೋಣ, ಡೀಟೇಲ್ ಡಿಸ್ಕಸ್ ಮಾಡೋಣ. ಇದು ಒಂದೇ ವೇದಿಕೆಯಲ್ಲಿ ಆಪ್ಟಿಕಲ್ ಇಮ್ಯಾಜಿಂಗ್ ಮತ್ತು ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಸಾಮರ್ಥ್ಯಗಳನ್ನು ಸಂಯೋಜಿಸಿದ ವಿಶ್ವದ ಮೊದಲ ಉಪಗ್ರಹವಾಗಿದೆ. ಉಪಗ್ರಹವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ಮತ್ತು ಮೋಡದ ಹೊದಿಕೆಯ ಮೂಲಕ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಗಳನ್ನು ಸೆರೆ ಹಿಡಿಯಬಹುದು. ಇದು ಸಂಪೂರ್ಣವಾಗಿ ರಾಡಾರ್ ಆಧಾರಿತ ಉಪಗ್ರಹವಾಗಿದ್ದು ಚಿತ್ರಣಕ್ಕೆ ಯಾವುದೇ ಆಪ್ಟಿಕಲ್ ಸಂವೇದಕವನ್ನು ಬಳಸಲಾಗುವುದಿಲ್ಲ. ನೀವು ಗೊತ್ತಾದಂಗೆ ಹೇಳ್ಬಿಡ್ಬೋದು ಸರ್, ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ. ಯಾಕೆ ಅಂತಂದ್ರೆ ನೋಡಿ, ಮಿಷನ್ ದೃಷ್ಟಿ ನಾನು ಹೇಳಿದೆ ಆಪ್ಟೋಸ್ಟಾರ್ ಅಂತ ಕರಿತೀವಿ. ವಾಟ್ ಈಸ್ ಆಪ್ಟೋಸಾರ್? ಆಪ್ಟಿಕಲ್ ಇಮ್ಯಾಜಿನೇಷನ್, ಡಿಜಿಟಲೈಸ್ಡ್ ರೆಸಲ್ಯೂಷನ್, ಹೈ ರೆಸಲ್ಯೂಷನ್ ಇರ್ತಕ್ಕಂಥದ್ದು ಆಪ್ಟಿಕಲ್ ಇಮ್ಯಾಜಿಂಗ್ ಅಂತ ಕರಿತೀವಿ. ಸಾರ್ ಅಂದ್ರೇನು? ಇಲ್ಲೇ ಹೇಳಿದೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂದ್ರೆ ಯಾವುದೇ ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಮೋಡ ಇರಲಿ, ನಿಮಗೆ ಅದರ ಬೇಕಾಗಿರ್ತಕ್ಕಂಥ ಇಮೇಜ್ ಗಳನ್ನ ಕೊಡುತ್ತೆ. ಅರ್ತ್ ಒಂದು ಇಮೇಜ್ ಗಳನ್ನ ತೆಗೆದು ಕಳಿಸ್ತಕ್ಕಂಥದ್ದು. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕರೆಕ್ಟ್, ಆಪ್ಷನ್ 3 ತಪ್ಪು. ಯಾಕಂದ್ರೆ ಇದರಲ್ಲಿ ಯಾವುದೇ ಆಪ್ಟಿಕಲ್ ಸಂವೇದಕ ಬಳಸುವುದಿಲ್ಲ ಅಂತ ಕೊಟ್ಟಿನ ತಪ್ಪು. ನಾವು ವಿ ಆರ್ ಯೂಸಿಂಗ್ ಆಪ್ಟಿಕಲ್ ಇಮೇಜಿಂಗ್. ಸೊ ಏನ್ ಸರ್ ಇದು? ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್? ವೈ ಇಟ್ ಇಸ್ ಕಂಪ್ಲೀಟ್ಲಿ ಏನೋ ಡಿಫ್ರೆಂಟ್ ಫ್ರಮ್ ಅದರ್? ಇದು ವರ್ಲ್ಡ್ ಅಲ್ಲೇ ಒಂದು. ಯಾಕೆ ವರ್ಲ್ಡ್ ಅಲ್ಲಿ ಫಸ್ಟ್ ಅಂತೀವಿ? ಒಂದೇ ಸ್ಯಾಟಲೈಟ್ ಅಲ್ಲಿ ಎರಡು ಇರೋದೇ ಇದುವರೆಗೂ ನಾವು ಲಾಂಚ್ ಮಾಡಿಲ್ಲ. ಅಂದ್ರೆ ಸಪರೇಟ್ ಮಾಡಿದೀವಿ. ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂದ್ರೆ ಹಗಲು ರಾತ್ರಿಗಳು ಇರ್ತಕ್ಕಂಥ ಇಮೇಜ್ ಗಳನ್ನ, ಓಕೆ, ಅರ್ತ್ ಇಮೇಜ್ ತಕ್ಕೊಳ್ತಕ್ಕಂಥದ್ದು ಸಪರೇಟ್ ಸ್ಯಾಟಲೈಟ್ ಲಾಂಚ್ ಮಾಡಿದೀವಿ. ಒಳ್ಳೆ ಡಿಜಿಟಲೈಸ್ ಹೈ ರೆಸಲ್ಯೂಷನ್ ಚಿತ್ರ ಕೊಡ್ತದ್ದು ಸಪರೇಟ್ ಸ್ಯಾಟಲೈಟ್ ಮಾಡಿದ್ವಿ. ಎರಡು ಒಂದೇ ಇರ್ತಕ್ಕಂಥದ್ದು ಮಾಡಿಲ್ಲ. ದಿಸ್ ಇಸ್ ವಿಶ್ವದ ಮೊದಲ ಒಂದು ಸ್ಯಾಟಲೈಟ್ ಆಗಿದೆ ಸ್ನೇಹಿತರೆ. ಓಕೆ, 1 and 2 ಇಸ್ ದ ರೈಟ್ ಆನ್ಸರ್. ಫೈನ್, ಇದರಲ್ಲಿ ಎರಡು ಇರುತ್ತೆ. ಮತ್ತೆ ಇದು ಪ್ರಮುಖವಾಗಿ ಭಾರತದ್ದು ಖಾಸಗಿ, ಅದು ಗೊತ್ತಿರಬೇಕು. ಇಂಡಿಯನ್ ಸ್ಪೇಸ್ ಸ್ಟಾರ್ಟ್ಅಪ್ ಗ್ಯಾಲಕ್ಸಿಯ ಯಾರು ಸರ್? ಗ್ಯಾಲಕ್ಸಿ ಐ ಲಾಂಚ್ ಮಾಡಿರ್ತಕ್ಕಂಥದ್ದು. ಆಲ್ ವೆದರ್ ಡೇ ಅಂಡ್ ನೈಟ್ ಇಮ್ಯಾಜಿಂಗ್ ವೈಲ್ ಆಪ್ಟಿಕಲ್ ಆಟ್ಸ್ ಹೈ ಡೀಟೇಲ್ ಇಮ್ಯಾಜಿನರಿ. ಅಂಡ್ ಇದು ಭಾರತದಲ್ಲಿ ನಾಸಾ, ನಮ್ಗೆ ಇಸ್ರೋ ಮಾಡಿಲ್ಲ ಇದನ್ನ. ಈ ಸ್ಯಾಟಲೈಟ್ ನ ಎಲ್ಲಿ ಅಂದ್ರೆ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ ಮುಖಾಂತರ ಕ್ಯಾಲಿಫೋರ್ನಿಯಾದಿಂದ USA ಇಂದ ಅದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, 190 ಕಿಲೋಗ್ರಾಮ್ ಇರ್ತಕ್ಕಂಥ ಲಾರ್ಜೆಸ್ಟ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಇದು. ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಲ್ಲಿ ಲಾರ್ಜೆಸ್ಟ್ ಇದು ಅಂತ ಯಾಕೆ ಕರಿತೀವಿ ಅಂದ್ರೆ ಎರಡು ಇದೆ ಇದರಲ್ಲಿ, ಆಪ್ಟಿಕಲ್ ಮತ್ತೆ ಸಾರ್ ಎರಡು ಇದೆ ಇದರಲ್ಲಿ. ಓಕೆ, ನಾನು ಕನ್ನಡದಲ್ಲಿ ಕೊಡ್ತೀನಿ, ನೋಂದಿತ್ತು ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಸ್ಪೇಸ್ ಸಂಬಂಧಪಟ್ಟಂತೆ ಇನ್ ಸ್ಪೇಸ್ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ಅದ್ರ ಬಗ್ಗೆ ಎಲ್ಲ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ, ಇದ್ರ ಬಗ್ಗೆ ನೋಡೋದಾದ್ರೆ ಗ್ಯಾಲಕ್ಸೈ ದೂರ ಸಂವೇದಿ ಉಪಗ್ರಹ ಭೂಮಿಯ ವೀಕ್ಷಣೆಯನ್ನು ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದೇ ಇದರಲ್ಲಿರ್ತಕ್ಕಂಥ ಉಪಗ್ರಹ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನ ಬಳಸಿ ಉಡಾವಣೆ ಮಾಡಿರೋದು ಎಲ್ಲಿ? ಕ್ಯಾಲಿಫೋರ್ನಿಯಾ USA ಅಲ್ಲಿ ಸ್ಪೇಸ್ ಎಕ್ಸ್ ಒಂದು ಇದ್ರ ಮುಖಾಂತರ ಇಸ್ರೋದಿಂದ ಅಲ್ಲ ಲಾಂಚ್ ಮಾಡಿರ್ತಕ್ಕಂಥದ್ದು. ಓಕೆ, ಇದು ಉಪಗ್ರಹ ತಂತ್ರಜ್ಞಾನದಲ್ಲಿ ಭಾರತೀಯ ನವೋದ್ಯಮಗಳು ಬೆಳೆತಿರೋದ್ರ ಬಗ್ಗೆ ಒಂದು ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತೆ. ಓಕೆ, ಅಂಡ್ ಇಲ್ಲಿ ಆಪ್ಟೋಸ್ಟಾರ್ ಅಂದ್ರೆ ನಾನು ಆಲ್ರೆಡಿ ಇವೆಲ್ಲ ಹೇಳಿದ್ದೀನಿ, ಏನೇನು ಹೇಳಿದಿಲ್ಲ ಎಲ್ಲ ಕೊಟ್ಟಿದ್ದೀನಿ ನಾನು. ಇದು ಯಾಕೆ ಇಂಪಾರ್ಟೆಂಟು? ಎಲ್ಲಾ ಹವಾಮಾನ, ಹಗಲು ರಾತ್ರಿ ಎಲ್ಲಾ ಟೈಮಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭೂಗೋಳದ ಡೇಟಾ ನಿಖರತೆ ಮತ್ತು ನಿರಂತರ ಇದು ಸುಧಾರಿಸಿದಂಗಾಗುತ್ತೆ. ಒಳ್ಳೆ ಇಮೇಜ್ಗಳು ಕೊಡುತ್ತೆ. ರಕ್ಷಣೆಗಾಗಿರ್ಬೋದು, ಕೃಷಿಗಾಗಿರ್ಬೋದು, ಮತ್ತೆ ಯಾವುದೇ ಎಮರ್ಜೆನ್ಸಿ ವಿಪತ್ತು ನಿರ್ವಹಣೆ, ಹವಾಮಾನ ಮೇಲೆ ಎಲ್ಲದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಈ ಖಾಸಗಿ ಆಗಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು. ಇನ್ ಸ್ಪೇಸ್ ಬಗ್ಗೆ ಗೊತ್ತಿರಬೇಕು, ಮತ್ತೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಗೊತ್ತಿರಬೇಕು. ಯಾಕೆ ಇತ್ತೀಚೆಗೆ ನಾವು ಏನ್ ಮಾಡಿದ್ವಿ ಸರ್? ವಿಕ್ರಮ್ 1 ಲಾಂಚ್ ಮಾಡಬೇಕು ಅಂತ ತಯಾರಿ ಮಾಡಿದೀವಿ. ವಿಕ್ರಮ್ ಎಸ್ ಆಲ್ರೆಡಿ ಲಾಂಚ್ ಮಾಡಿದೀವಿ. ಸ್ಕೈ ರೂಟ್ ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಮಾಡಿದೀವಿ, ಹೋಗಿ ಚೆಕ್ ಮಾಡಿ. ಇನ್ ಸ್ಪೇಸ್ ಏನೋ ನಮ್ಮ ಖಾಸಗಿ ಒಂದು ಇದನ್ನ ನೋಡ್ಕೊಳ್ತಕ್ಕಂಥದ್ದು. ಓಕೆ, ಡಿಪಾರ್ಟ್ಮೆಂಟ್ ರೆಗ್ಯುಲೇಷನ್ಸ್ ಪ್ರಮೋಟಿಂಗ್ ಪ್ರೈವೇಟ್ ಸೆಕ್ಟರ್ ಮಾಡ್ತಕ್ಕಂಥದ್ದು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಥೋರೈಸೇಷನ್ ಸೆಂಟರ್ ಅಂತ ಕರಿತೀವಿ. ಸಿಂಗಲ್ ವಿಂಡೋ ಆಟೋನಮಸ್, ಏನ್ ಬೇಕು ಖಾಸಗಿ ಏನ್ ಅಪ್ರೂವ್ ಮಾಡ್ಬೇಕು ಅವೆಲ್ಲ ಮಾಡ್ತದೆ. ಅಂಡ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ವೆರಿ ಇಂಪಾರ್ಟೆಂಟ್, ಕಮರ್ಷಿಯಲ್, ಅದಕ್ಕೆ ಸಂಬಂಧಪಟ್ಟ ಕಮರ್ಷಿಯಲ್. ಯಾಕಂದ್ರೆ ಖಾಸಗಿಗಳು ಬರ್ತವೆ, ಅವ್ರಿಗೆ ಟೆಕ್ನಾಲಜಿ ಬೇಕಾಗುತ್ತೆ.
ಯಾವ ರೀತಿ ಏನು ಅಂತ. ಇಸ್ರೋ ಮುಖಾಂತರ ನಮ್ಮ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಅವ್ರಿಗೆ ಟೆಕ್ನಾಲಜಿ ಕೊಡ್ತೀವಿ, ಅವ್ರಿಗೆ ಇನ್ನೂ ರಿಸರ್ಚ್ ಮಾಡಕ್ ಹೇಳ್ತೀವಿ. ಇವೆಲ್ಲ ನೋಡ್ಕೊಳ್ಳೋದು ಯಾವುದು, ಕಮರ್ಷಿಯಲ್, ಎಷ್ಟು ದುಡ್ಡು, ಏನು ಎತ್ತ ಏನು. ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್, ಇದೆರಡು ನಮ್ಮ ಭಾರತದ ಅಂಗಸಂಸ್ಥೆಗಳು, ಇಸ್ರೋದ ಅಂಗಸಂಸ್ಥೆಗಳು ಅಂತೀವಲ್ಲ ಆ ರೀತಿ. ಇನ್ನು ನಿಮ್ಗೆ ಗೊತ್ತಿದೆ FDR ರಿಫಾರ್ಮ್ಸ್ ಆಕ್ಚುಲಿ 2000 ಇಸ್ವಿಲೇ ಮಾಡಿದ್ವಿ, 2020ರಲ್ಲಿ. ಓಕೆ, ನಾವು ಖಾಸಗೀಕರಣ ಮಾಡಬೇಕು ಅಂತ. ಯಾಕಂದ್ರೆ ನಾವು ಅಮೆರಿಕದಲ್ಲಿ ನೋಡ್ತೀವಿ ನಾಸಾ ಬಿಟ್ರೆ ಸ್ಪೇಸ್ ಎಕ್ಸ್ ಹೆಂಗ್ ಮಾಡ್ತದೆ ಏನು ಎತ್ತ ಅಂತ. ಹಂಗಾಗಿ ಅದನ್ನ ಅಪ್ಡೇಟ್ ಮಾಡ್ಕೋತಾ ಬರ್ತಾ ಇದೀವಿ. 2023 ಇಂಡಿಯನ್ ಸ್ಪೇಸ್ ಪಾಲಿಸಿಯಿಂದ ತಂದ್ವಿ. ರಾಕೆಟ್ ಸ್ಯಾಟಲೈಟ್ ಬಿಲ್ಡ್ ಮಾಡಕ್ಕೆ ನಾವು ಕೊಟ್ವಿ. 24ರಲ್ಲಿ 74% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ಬೋದು ಸ್ಯಾಟಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ವಿ. ಇನ್ ಲಾಂಚ್ ವೆಹಿಕಲ್, ಈಗ ವಿಕ್ರಮ್ 1 ಈಗ ಆಲ್ರೆಡಿ ರೆಡಿ ಆಗಿದೆ ಲಾಂಚ್ ಮಾಡಕ್ಕೆ, ಸ್ಕೈ ರೂಟ್ ಅವ್ರದ್ದು. ಓಕೆ, ಆಮೇಲೆ ಅಗ್ನಿಕುಲ್ ಕಾಸ್ಮಾಸ್ ಅವರು 3D ಪ್ರಿಂಟೆಡ್ ರಾಕೆಟ್ ಎಂಜಿನ್ ಮಾಡಿದ್ರು ಅಲ್ವಾ ಸರ್. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಏನ್ ಬೇಕಾದ್ರೆ ಎಕ್ಸಾಂಪಲ್ ಕೇಳ್ಬಿಡ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ಅರ್ಥ ಆಗಿದೆಯಲ್ಲ. ಕಂಪ್ಲೀಟ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್ ಬರ್ತೀನಿ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ರಚನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದು. ಅದರ ಮೊದಲ ಒಂದು ಸಮ್ಮೇಳನ ಭಾರತದಲ್ಲಿ ಜೂನ್ ಅಲ್ಲಿ ನಡೀತಾ ಇದೆ. ಓಕೆ, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಇದನ್ನ 2023 ಪ್ರಾಜೆಕ್ಟ್ ಲಯನ್ಸ್ 50 ವರ್ಷಗಳ ಸಂದರ್ಭದಲ್ಲಿ ಪ್ರಾರಂಭಿಸಲಾಯಿತು. ದಿಸ್ ಇಸ್ ರಾಂಗ್ ಆನ್ಸರ್. ಯಾಕೆ ಸರ್? ಮೈಸೂರಲ್ಲಿ ಸರ್ ಇದು ಪ್ರಾರಂಭ ಮಾಡಿದ್ದು. ಮೈಸೂರು ಯೂನಿವರ್ಸಿಟಿಗೆ ಬಂದಿದ್ರು, ಬಂಡೀಪುರಕ್ಕೆ ಬಂದಿದ್ರು. ಯಾಕೆ? 50 ವರ್ಷ ಆಗಿದೆ ಪ್ರಾಜೆಕ್ಟ್ ಟೈಗರ್ಗೆ. ಪ್ರಾಜೆಕ್ಟ್ ಟೈಗರ್ ಓಕೆ, ಯಾವಾಗ ಸರ್? ಯಾವಾಗ ಬಂದಿದ್ರು? 2023ರಲ್ಲಿ. ಯಾವಾಗ? ಅವಾಗ್ಲೇನೆ. ಅದೇ ಲಯನ್ಸ್ ಅಂತ ಕೊಟ್ಟಿದ್ದೀನಿ, ತಪ್ಪು. ಪ್ರಾಜೆಕ್ಟ್ ಟೈಗರ್. ದಿಸ್ ಇಸ್ ರಾಂಗ್ ಆನ್ಸರ್. ಪೂಮಾ, ಜಾಗ್ವಾರ್ ಸೇರಿದಂತೆ 7 ದೊಡ್ಡ ಬೆಕ್ಕುಗಳು ಜಾಗತಿಕ ರಕ್ಷಣೆ ಖಚಿತಪಡಿಸಕ್ಕೆ ಇದನ್ನ ನಾವು ಮಾಡಿರ್ತಕ್ಕಂಥದ್ದು. ಹೌದು ಸರ್ ಅಲ್ವಾ? ಅದಕ್ಕೆ ತಾನೆ 7 ಬಿಗ್ ಕ್ಯಾಟ್ಸ್. ಯಾವ್ದಾವ್ದು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಇದರ ಕಾರ್ಯದರ್ಶಿ ಕಚೇರಿ ಭಾರತದಲ್ಲಿ ಪ್ರಧಾನ ಕಚೇರಿ ಅನ್ನೋದು. ಎಸ್, ದಿಸ್ ಇಸ್ ಕರೆಕ್ಟ್. ಪ್ರಸ್ತುತ ಇದು ನೇಪಾಳ ಸೇರಿ 95 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ದಿಸ್ ಇಸ್ ರಾಂಗ್ ಆನ್ಸರ್. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿರೋದು? 1 ಮತ್ತು 4 ಸರಿಯಾಗಿಲ್ಲ, 2 ಮತ್ತು 3 ಸರಿ. ಏನಕ್ಕೆ ಸುದ್ದಿಯಲ್ಲಿತ್ತು? ನಾನು ಹೇಳಿದೆ ನಿಮ್ಗೆ. ನೆಕ್ಸ್ಟ್ ಇದಾಗುತ್ತೆ ಲೋಗೋ ಬಿಡುಗಡೆ ನೋಡಿ. ದಿಸ್ ಇಸ್ ಲೋಗೋ ಅಂಡ್ ವೆಬ್ಸೈಟ್ ಬಿಡುಗಡೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಓಕೆ, ಭಾರತದಲ್ಲಿ ಆಗ್ತಕ್ಕಂಥದ್ದು 7 ಬಿಗ್ ಕ್ಯಾಟ್ಗಳು, 7 ರೀತಿಯ ಬೆಕ್ಕು, ದೊಡ್ಡ ಬೆಕ್ಕುಗಳು ಅಂತ ಏನ್ ಕರಿತೀವಿ. ಅದ್ರ ಥೀಮ್ ಗೊತ್ತಿರಬೇಕು. ಮೊದಲ ಅಂತಾರಾಷ್ಟ್ರೀಯ ಭಾರತದಲ್ಲಿ ಜೂನ್ ಅಲ್ಲಿ ನಡೆಯುತ್ತೆ, ಫಸ್ಟ್ ಅಂಡ್ ಸೆಕೆಂಡ್. ಯಾವ್ದಾವ್ದು? ಟೈಗರ್, ಲಯನ್, ಲೆಪಾರ್ಡ್, ಸ್ನೋ ಲೆಪಾರ್ಡ್, ಚೀತಾ, ಜಾಗ್ವಾರ್, ಪೂಮಾ. ಭಾರತದಲ್ಲಿ ಸೆಕ್ರೆಟರಿಯೇಟ್ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಅಂತ ಏನ್ ಕರಿತೀವಿ, ಸೆಕ್ರೆಟರಿಯೇಟ್ ಆಫೀಸ್, ಕಾರ್ಯಾಲಯ ಭಾರತದಲ್ಲಿ ಇರ್ತಕ್ಕಂಥದ್ದು. ಆಕ್ಚುಲಿ ಆಪ್ಷನ್ 4 ಯಾಕೆ ತಪ್ಪು ಅಂದ್ರೆ 95 ರಾಷ್ಟ್ರಗಳಿಗೋಸ್ಕರನೇ, ಎಲ್ಲ ಕಡೆ ಇಲ್ಲ ಇದು ಅಲ್ವಾ. ಈ ಬಿಗ್ ಕ್ಯಾಟ್ಸ್ಗಳು ಏನ್ ಹೇಳಿದೆ, 7 ಬಿಗ್ ಕ್ಯಾಟ್ಸ್ಗಳು ಇದೆಲ್ಲ ಕಡೆ ಇಲ್ಲ. ಓಕೆ, ನಮ್ಮ ಈ ಸಮಸ್ಥಿತೋಷ್ಣ ಸಮಭಾಜಕರು, ತಾಸು ಪಾಸೆಲ್ಲ ನಾವು ನೋಡ್ತೀವಿ ತರದಲ್ವಲ್ಲ ಸರ್. ಸೊ ಹಾಗಾಗಿ 95 ರಾಷ್ಟ್ರಗಳಿಗೆ ಇದ್ರಲ್ಲಿ ನಾವು ಗುರುತು ಮಾಡ್ಕೊಂಡಿದೀವಿ. ಅದ್ರಲ್ಲಿ ಈಗ ಮೆಂಬರ್ ಆಗಿರೋದು ಬರೀ 13 ಮಾತ್ರ, ನೇಪಾಳ ಸೇರಿ. 95 ಮೆಂಬರ್ ಆಗಿಲ್ಲ, ಅದಕ್ಕೆ ತಪ್ಪು ನೋಡಿ. ಇದು ಪ್ರಸ್ತುತ ನೇಪಾಳ 95 ರಾಷ್ಟ್ರಗಳು ಹೊಂದಿದೆ, ತಪ್ಪು. 13 ಮಾತ್ರ ಇರೋದೀಗ. 95 ನೇಷನ್ಸ್ಗೆ ಓಪನ್ ಇದೆ ಇದು. ಥೀಮ್ ಏನು? ಥೀಮ್ ಈಸ್ ಸೇವ್ ಬಿಗ್ ಕ್ಯಾಟ್, ಸೇವ್ ಹ್ಯುಮ್ಯಾನಿಟಿ, ಸೇವ್ ಎಕೋಸಿಸ್ಟಮ್. ದೊಡ್ಡ ಬೆಕ್ಕುಗಳನ್ನು ಉಳಿಸಿ, ಮಾನವೀಯತೆಯನ್ನು ಉಳಿಸಿ, ಅಂಡ್ ಪರಿಸರ ವ್ಯವಸ್ಥೆಯನ್ನು ಉಳಿಸಿ. ದಿಸ್ ಇಸ್ ದ ಥೀಮ್. ಓಕೆ, ಗೊತ್ತಿರಬೇಕು. ಇಲ್ಲಿ ನಾ ಏನ್ ಎಕ್ಸ್ಪ್ಲೇನ್ ಮಾಡಿದೆ ಅವೆಲ್ಲ ಕೊಟ್ಟಿದ್ದೀನಿ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಮ್ಮ ದಕ್ಷಿಣ ಸೌತ್ ಕೋಆಪರೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ರೀತಿಯಾದ ಜಾಗತಿಕ ಜೀವ ವೈವಿಧ್ಯಗಳು, ಹವಾಮಾನ ಸಂರಕ್ಷಣೆಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಒಂದು ಕನೆಕ್ಟಿವಿಟಿ ಇದೆ ಅಲ್ವಾ ಸ್ನೇಹಿತರೆ. ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರದ್ದು ಲೋಗೋ ಬಿಡುಗಡೆ ಆಗಿದೆ, ಹಾಗಾಗಿ ಸುದ್ದಿಯಲ್ಲಿದೆ. ಇದಾದ್ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋಣ. ಓಕೆ, ಇದ್ರ ಬಗ್ಗೆ ಏನ್ ಮಾಡಿದ್ರೆ ಡೆಲ್ಲಿ ಡಿಕ್ಲರೇಷನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಓಕೆ, ಡೆಲ್ಲಿ ಡಿಕ್ಲರೇಷನ್ ಡೆಲ್ಲಿ ನಡೆಯುತ್ತಲ್ಲ ಇದು. ಹಂಗಾಗಿ ಈ ಸಬ್ಮಿಟ್ ಆದ್ವಾಗ ಅದ್ರಲ್ಲಿ ಏನೇನ್ ಇರುತ್ತೆ ಅದನ್ನ ಸಮರೈಸ್ ಮಾಡಿ, ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ, ಅದಕ್ಕೆ ಡೆಲ್ಲಿ ಡಿಕ್ಲರೇಷನ್ ಅಂತ ಇದಕ್ಕೆ ಅವರು ಯೋಚನೆ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತೇನೆ ಸ್ನೇಹಿತರೆ. ಈಗ 5 ರಾಜ್ಯಗಳ ಚುನಾವಣೆ ಆಯಿತು. ಎಸ್ಪೆಷಲಿ ನಿಮಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಲ್ಲಿ ದೀದಿ ರಿಸೈನ್ ಮಾಡಕ್ಕೆ ಹಿಂದೇಟ್ ಆಗ್ತಾ ಇದ್ರು. ಯಾಕೆ? ಇದು ಸರಿಯಾಗಿ ನಡೆದಿಲ್ಲ ಎಲೆಕ್ಷನ್, ನಾನು ಇದಕ್ಕೆ ಕೋರ್ಟ್ಗೆ ಹೋಗ್ತೀನಿ, ಎಲೆಕ್ಷನ್ ಕಮಿಷನ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸಿಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರಿಸೈನ್ ಮಾಡಲ್ಲ ಅಂತ. ಹಂಗಾಗಿ ನಿಮ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಭಾರತದಲ್ಲಿ ಮುಖ್ಯಮಂತ್ರಿ ಸಾಂವಿಧಾನಿಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ. ಭಾರತದ ಸಂವಿಧಾನ 164ನೇ ವಿಧಿಯ ಅಡಿಯಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಇಚ್ಛೆ ಅವಧಿಯಲ್ಲಿ ಅಧಿಕಾರದಲ್ಲಿ ಇರುತ್ತಾರೆ. ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಬಹುಮತ ಬೆಂಬಲವನ್ನು ಹೊಂದಿದ್ದಾರೆಯೇ ಎಂದು ರಾಜ್ಯಪಾಲರು ಸಂದೇಹ ಪಟ್ಟರೆ ಸೂಕ್ತವಾದ ಸಂವಿಧಾನಿಕ ವಿಧಾನವೆಂದರೆ ಸದನದಲ್ಲಿ ಬಹುಮತ ಪರೀಕ್ಷೆ. ಹೌದಲ್ವಾ? ಕರೆಕ್ಟ್ ಅಲ್ಲ? ಬಹುಮತ ಪರೀಕ್ಷೆ ಮಾಡ್ತಾರೆ. ಹೌದು. ಯಾವುದೇ ಪಕ್ಷವು ರಾಜ್ಯದಲ್ಲಿ ಸ್ಥಿರ ಸರ್ಕಾರ ರಚಿಸಲು ಸಾಧ್ಯವಾಗದಿದ್ದರೆ ಭಾರತ ಸಂವಿಧಾನ 360ನೇ ವಿಧಿಯ ಅಡಿ ರಾಷ್ಟ್ರಪತಿ ಆಳ್ವಿಕೆಯನ್ನು ವಿಧಿಸಬಹುದು. ಯಾವುದು ಸರಿಯಾದ ಹೇಳಿಕೆ? ಆಪ್ಷನ್ 3. ಇಲ್ಲಿ ನೋಡಿದ ತಕ್ಷಣ ಹೇಳಬಹುದು 360 ಬಂದು ನಮಗೆ ಯಾವುದು ಎಕನಾಮಿಕ್ ಸಂಬಂಧಪಟ್ಟಂತೆ ಇರೋದು. ಓಕೆ,
ರಾಜ್ಯದಲ್ಲಿ ಸಂವಿಧಾನ ಆಳಕ್ಕೆ 356 ಬರ್ಬೇಕಿತ್ತು. ಸರ್, ದಿಸ್ ಇಸ್ ರಾಂಗ್ ಆನ್ಸರ್ ಅಂಡ್ ದಿಸ್ ಇಸ್ ಕರೆಕ್ಟ್ ಅಂಡ್ ದಿಸ್ ಇಸ್ ಕರೆಕ್ಟ್. 166ನ ವಿಧಿ ಏನ್ ಹೇಳುತ್ತೆ? ಆಪ್ಷನ್ 1 and 2 ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಏನ್ ಹೇಳುತ್ತೆ 164ನ ವಿಧಿ? ಮುಖ್ಯಮಂತ್ರಿಗಳು ರಾಜ್ಯಪಾಲರ ಒಂದು ಎಲ್ಲಿ ತನಕ ಅವರ ಪ್ಲೆಜರ್ ಅಲ್ಲಿ ಇರ್ತಾರೆ ಅಲ್ಲಿ ತನಕ ಹಿ ಕ್ಯಾನ್ ಹೋಲ್ಡ್ ದ ಆಫೀಸ್ ಅಂತ ನೋಡಿ 164 ಆರ್ಟಿಕಲ್ ಹೇಳುತ್ತಲ್ಲ. ದ ಚೀಫ್ ಮಿನಿಸ್ಟರ್ ಇಸ್ ಅಪಾಯಿಂಟೆಡ್ ಬೈ ದ ಗವರ್ನರ್ ಅಂಡ್ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಗವರ್ನರ್ಸ್ ಪ್ಲೆಜರ್. ಓಕೆ, ಅದನ್ನೇ ಕೊಟ್ಟಿರೋದು. ರಾಜ್ಯಪಾಲ ಇಚ್ಛೆಯಲ್ಲಿ ಅವಧಿಕ ಅಂತ ಅರ್ಥ ಏನು ಅಂದ್ರೆ, ಇವ್ರು ಆಯ್ಕೆ ಮಾಡೋದು ರಾಜ್ಯಪಾಲರ್ ತಾನೆ ಅಲ್ವಾ. ಈಗ ದೀದಿ ಈಗ ರಿಸೈನ್ ಮಾಡೋದು ಅದ್ ಬೇರೆ ವಿಚಾರ. ಅವ್ರು ಹೋಗ್ಲಿಲ್ಲ ಅಂದ್ರೆ ಓಕೆ ಹೇಳ್ತಾರೆ ಮಮತಾ ಬ್ಯಾನರ್ಜಿ ಅವರು ಏನ್ ಮಾಡ್ಬೋದು, ರಾಜ್ಯಪಾಲರು ತೆಗೆದಾಕ್ಬೋದು. ಸರ್ ಹೆಂಗ್ ತೆಗಿಯಕ್ಕಾಗತ್ತೆ? ಆ ಫ್ಲೋರ್ ಟೆಸ್ಟ್ ಹೋಗ್ಬೇಕಲ್ಲ ಅಲ್ವಾ, ಫ್ಲೋರ್ ಟೆಸ್ಟ್ ಹೋಗ್ಬೇಕಲ್ವ ಅವರು. ಫ್ಲೋರ್ ಟೆಸ್ಟ್ ಹೋಗ್ಬೇಕು ಅಂತಂದ್ರೆ ಈಗ ಹೊಸದಾಗಿ ಎಲೆಕ್ಷನ್ ಆಗಿರತಕ್ಕಂಥದ್ದು, ಹೊಸ ವಿಧಾನಸಭಾ ಎಲೆಕ್ಷನ್ ನಡೆದಿದೆ. ಅದ್ರ ಪ್ರಕಾರ ನಾವು ಎಲೆಕ್ಷನ್ ಕಮಿಷನ್ ಕೊಟ್ಬಿಟ್ಟಿರ್ತಾರಲ್ಲ ಎಷ್ಟು ಸೀಟ್ಸ್ ಇದೆ ಅಂತ. ಯು ಡೋಂಟ್ ಹ್ಯಾವ್ ಎನಿ ಸೀಟ್ಸ್ ಟು ಪ್ರೂವ್ ಇಟ್ ಅಂದಾಗ ಈ ತರ ಒಂದು ಇದರಲ್ಲಿ ಡೈರೆಕ್ಟ್ ಆಗಿ ತೆಗಿಬಹುದು ರಾಜ್ಯಪಾಲರು. ಬಟ್ ಎಲೆಕ್ಷನ್ ನಡೆದಿಲ್ಲ ಅಂದಾಗ ತೆಗಿಯಕ್ಕಾಗಲ್ಲ. ಅದನ್ನಂತಾನೆ ಬೊಮ್ಮಾಯಿ, ನಮ್ಮ SR ಬೊಮ್ಮಾಯಿ ಕೇಸಲ್ಲಿ ಹೇಳೋದು ಸುಪ್ರೀಂ ಕೋರ್ಟ್. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಂಗೆ ತಮಿಳ್ನಾಡು ಕೂಡ ಅದಕ್ಕೂ ಕೂಡ ಅಪ್ಲಿಕಬಲ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತಮಿಳ್ನಾಡು ಕೇಸ್ ಏನಾಯ್ತು, ವಿಜಯ್ ಅವರಿಗೆ ಕೊಡ್ತಿಲ್ಲ 2 ಸಲ 3 ಸಲ ಹೋದ್ರು ಅಂದ್ರೆ ಈ 100 ಅವ್ರದ್ದೆಷ್ಟು 118 ಬರ್ಬೇಕಲ್ವಾ ಅವ್ರದ್ದು ಮೆಜಾರಿಟಿ. 107 ಇದೆ ಅವರು. ಓಕೆ, ಅವ್ರು ರಿಸೈನ್ ಮಾಡ್ಲೇಬೇಕು ಅಂತ ಪೋಸ್ಟ್ 107 ಅನ್ಕೊಳ್ಳೋಣ. ಸೊ ಬೇರೆ ಅವ್ರದ್ದು ಇದಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಒಂದು ಪೇಜ್ ಅಲ್ಲಿ, ಒಂದು ಪೇಪರ್ ಅಲ್ಲಿ ಅಥವಾ ಒಂದು ಇದರಲ್ಲಿ ಯಾವ್ಯಾವ ಪಕ್ಷದ ಇದೆ ಅವ್ರ ಹೆಸರು, ಒಂದ್ಸಲ ಸಿಗ್ನೇಚರ್ ಬೇಕಾಗುತ್ತೆ, ಎಲ್ಲ ತಗೊಂಡೋಗ್ಬೇಕಾಗುತ್ತೆ ಲಿಸ್ಟ್ಗಳು. ಓಕೆ, ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರೋ ವಿಕ್ರಮ್ VT-21 ಏನಕ್ಕೆ ಸಂಬಂಧಪಟ್ಟಿದೆ? ಇಲ್ಲ ಕೊಟ್ಟಿದ್ದೀರಿ. ಇದು ಕೊಟ್ಟ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಏನಿದು ಇಲ್ಲಿ ನೋಡಿ, ಏನಿದೆ ಇದು? ಭವಿಷ್ಯದ ಪದಾತಿ ದಳದ ಯುದ್ಧ ವಾಹನ. ಇದು ಪದಾತಿ ದಳದ ಯುದ್ಧ ವಾಹನ ಸರ್. ಇದು 2-3 ತರ ಇದೆ ಇದರಲ್ಲಿ. ಓಕೆ, ಆಂಫಿಬಿಯನ್ ಅಂತ ಕೂಡ ಕರಿತೀವಿ ಇದನ್ನ. ಯಾಕೆಂದ್ರೆ ನಮ್ಮ ಹಳೇದು BM2 ಫ್ಲೀಟ್ ಅಂತ ಇದೇನಿದೆ ಅಂದ್ರೆ ಇಲ್ಲಿ ಚಕ್ರನೂ ಇದೆ ನಿಮ್ಗೆ. ಓಕೆ, ನಾರ್ಮಲ್ ರೋಡ್ಗಳಲ್ಲಿ ಓಡಾಡಕ್ಕೆ, ಮತ್ತೆ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಅಂದ್ರೆ ಹಿಂಗಿರುತ್ತಲ್ಲ, ಓಕೆ, ಬೆಲ್ಟ್ ಇಲ್ಲಿ ಕಬ್ನದ್ದು ಹಿಂಗೆ ಬೆಲ್ಟ್ ತಿರುಗ್ತಾ ಇರುತ್ತಲ್ಲ, ಅದು ಕೂಡ ಇದ್ರಲ್ಲಿ ಇದೆ. 2 ತರನೂ ಇದೆ. ಓಕೆ, ಇದರಲ್ಲಿ ನಾರ್ಮಲ್ ಕಡೆ ಅದ್ರಲ್ಲಿ ಹೋಗ್ಬೋದು, ಎಲ್ಲಿ ಬೆಟ್ಟ ಗುಡ್ಡ ಇರುತ್ತೆ ಅದ್ರಲ್ಲಿ ಹೋಗ್ಬೋದು. ಸೊ ಜೊತೆಗೆ ಆಫ್ ರೋಡ್ ಅಂತೀವಲ್ಲ, ಅದ್ರ ಜೊತೆಗೆ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಜೆಟ್, ಹೈಡ್ರೋ ಜೆಟ್ಸ್, ವಾಟರ್ ಟ್ರಾವೆಲ್ಸ್ ಅಲ್ಲೂ ಕೂಡ ಇದಕ್ಕೆ ಇಕ್ವಿಪ್ ಆಗಿದೆ. ಓಕೆ, ಸೊ ಇದನ್ನ ತಂದಿರ್ತಕ್ಕಂಥದ್ದು ವಿಕ್ರಮ್ VT-21 ಅಂತ. ಮೊದಲು ಹಳೇದು BMP-2 ಫ್ಲೀಟ್ ಅಂತಿತ್ತು, ಅದು ರಿಪ್ಲೇಸ್ ಮಾಡಿ ಈಗ ಇದನ್ನ ಹೊಸದಾಗಿ DRDO ಅಡ್ವಾನ್ಸ್ಡ್ ಆರ್ಮೋರ್ಡ್ ಪದಾತಿ ಯುದ್ಧ ವಾಹನಗಳನ್ನ ಮಾಡಿದ್ದಾರೆ. ಓಕೆ, 2 ಟ್ರ್ಯಾಕ್ ಇದೆ ಇದರಲ್ಲಿ. ಹೇಳಿದ್ನಲ್ಲ, ಒಂದು ನಾರ್ಮಲ್ ಟ್ರ್ಯಾಕ್ ಮತ್ತೆ ಇನ್ನೊಂದಿದ್ದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ, DRDO ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕೇಳಬಹುದು ಏನು ಅಂತ. ಫೈನ್, ನೆಕ್ಸ್ಟ್ ಬಂದ್ಬಿಡ್ತೀನಿ. ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮ ಸಿನ್ಬ್ಯಾಕ್ಸ್ 2 2026ಗೆ ಸಂಬಂಧಪಟ್ಟಂತೆ. ಸಿನ್ಬ್ಯಾಕ್ಸ್ 2 ಅಂದ್ರೆ 2ನೇ ಆವೃತ್ತಿನ ಇದು. ಎಸ್, ಇದು ಭಾರತ ಮತ್ತು ಕಾಂಬೋಡಿಯಾ ನಡುವೆ ನಡೆಸಲಾಗುವ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವಾಗಿದೆ. ಎಸ್, ಈ ಆವೃತ್ತಿ ಭಾರತದಲ್ಲಿ. ದಿಸ್ ಇಸ್ ರಾಂಗ್ ಆನ್ಸರ್. ನೋ ಸರ್, ಇಟ್ ಈಸ್ ದಿಸ್ ಇಯರ್ ಅರೇಂಜಿಂಗ್ ಇನ್ ಕಾಂಬೋಡಿಯಾ. ವ್ಯಾಯಾಮದಲ್ಲಿ ಭಾಗವಹಿಸುವ ಭಾರತೀಯ ತುಕಡಿಯನ್ನು ಪ್ರಾಥಮಿಕ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಇಂದ ತೆಗೆದುಕೊಳ್ಳಲಾಗಿದೆ. ಹೌದು ಸರ್, ನೋಡಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತರ್ತಾ ಇರ್ತೀನಿ. ಯಾಕೆಂತಂದ್ರೆ ಒಂದೇ ತರ ಕ್ವಶನ್ಸ್ ಇರಬಾರ್ದು. ಕೇಳಿದಾನೆ ಎಕ್ಸಾಮ್ ಅಲ್ಲಿ, ರೀಸೆಂಟ್ GK ತೆಗೆದು ನೋಡಿ. ಮಿಲಿಟರಿ ಎಕ್ಸರ್ಸೈಸ್ ಆಗ್ತಿದ್ರೆ ಅಕಸ್ಮಾತ್ ಅದು ನೌಕಾ ಎಕ್ಸರ್ಸೈಸ್ ಆಗಿದ್ರೆ ಭಾರತದಿಂದ INS ಯಾವ್ದು ಹೋಗಿತ್ತು ಅಂತ ಕೇಳ್ತಾರೆ. ಕೇಳಿದನ್ ಕೂಡ ಅದಕ್ಕೆ ಹೇಳ್ತಾ ಇರೋದು. ಈಗ ಇದು ಆರ್ಮಿ ಎಕ್ಸರ್ಸೈಸ್, ಇದು ಮಿಲಿಟರಿ ಆರ್ಮಿ ಎಕ್ಸರ್ಸೈಸ್. ಆರ್ಮಿ ಅಂದ್ರೆ ಯಾವ ತುಕಡಿ ಹೋಗಿತ್ತು? ಮರಾಠ ಲೈಟ್ ತುಕಡಿ ಹೋಗಿದೆ, ಇನ್ಫ್ಯಾಂಟ್ರಿ ರೆಜಿಮೆಂಟ್. ಸೊ ಆಪ್ಷನ್ 1 and 3 ಇಸ್ ದ ರೈಟ್ ಆನ್ಸರ್. 2 ಯಾಕೆ ತಪ್ಪು? ಇಟ್ ಇಸ್ ನಾಟ್ ಇನ್ ಇಂಡಿಯಾ. ದಿಸ್ ಆವೃತ್ತಿ ಕ್ಯಾಂಪ್ ಬೆಸಿಲ್ ಅಂತ ರಾಯಲ್ ಕಾಂಬೋಡಿಯನ್ ಏರ್ಫೋರ್ಸ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಾಂಬೋಡಿಯಾದಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್, 2020 ವಿಶ್ವ ವಲಸೆ ವರದಿ ಉಲ್ಲೇಖಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಇದನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಬಿಡುಗಡೆ ಮಾಡಿದೆ. ನೋ ನೋ ನೋ, ವಿಶ್ವಸಂಸ್ಥೆ UNDP ಮಾಡುತ್ತಾ? UNDP ನೋ ನೋ ನೋ. 2024ರಲ್ಲಿ ಜಾಗತಿಕ ಜನಸಂಖ್ಯೆ 10% ಹೆಚ್ಚು ಜನರು ತಮ್ಮ ಜನ್ಮಸ್ಥಳದ ಹೊರಗೆ ವಾಸಿಸುತ್ತಿದ್ದಾರೆ. ಭಾರತ UAE ವಲಸೆಗಾರರ ಜಾಗತಿಕ ಮೊದಲ ಸ್ಥಾನದಲ್ಲಿ, ನಂತರ ಮೆಕ್ಸಿಕೋ US ಬರುತ್ತೆ ಅಂತ ಕೇಳಿದ್ದೀನಿ. ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ಸ್ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್, ಎಲ್ಲ ರಾಂಗ್, ಯಾವುದು ಅಲ್ಲ. ಓಕೆ, ಇದ್ರ ಬಗ್ಗೆ ನೋಡಿದ್ರೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡೀಟೇಲ್ ಸ್ಟಡಿ ಮಾಡೋಣ ಇದನ್ನ ರಿಪೋರ್ಟ್ನ. ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ತುಂಬಾ ಜನ ದುಬೈ UAEಗೆ ಹೋಗ್ತಾ ಇದ್ದಾರೆ, USA ಗೆ. ಅಲ್ಲಿ ಇವೆರಡು ಕಂಟ್ರಿ ಜಾಸ್ತಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ.
ಅಲ್ವಾ. ಮಿಡಲ್ ಈಸ್ಟ್ ಗಳಲ್ಲಿ ದುಬೈಲಿ ಜಾಸ್ತಿ ಇದ್ದಾರೆ, ಇನ್ನು ಬೇರೆ UK US ಅಂತ US ಅಲ್ಲಿ ಜಾಸ್ತಿ ಸಿಗ್ತಾರೆ. ಈ ತರ ವರದಿನ ರಿಪೋರ್ಟ್ ಮಾಡಿದ್ದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ, ಅಂದ್ರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅನ್ನೋ ಸಂಸ್ಥೆ, UNDP ಅಲ್ಲ. ಓಕೆ. ಅಂಡ್ ತಮ್ಮ ಈಗ ಏನ್ ಕೆಲ್ಸಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದಾರಲ್ಲ 10% ಅಲ್ಲ 3.7%. ಓಕೆ, ಲೈಡ್ ಔಟ್ಸೈಡ್ ದೇರ್ ಕಂಟ್ರಿ. ಮತ್ತೆ ಇಲ್ಲಿ ಆಪ್ಷನ್ 3 ತಪ್ಪು. ಭಾರತ UAE 5ನೇ ಸ್ಥಾನ ಬರುತ್ತೆ ವಲಸೆ ಕಾರಿಡಾರ್ ಅಲ್ಲಿ. ಫಸ್ಟ್ ಬರೋದು USA ಮೆಕ್ಸಿಕೋ. ಮೆಕ್ಸಿಕೋ USA ಕಾರಿಡಾರ್ ರ್ಯಾಂಕ್ ಫಸ್ಟ್. ಓಕೆ, ನಾನು ಡೀಟೇಲ್ ಕೊಡ್ತೀನಿ ನಾನು, ಎವ್ರಿಥಿಂಗ್ ಐ ವಿಲ್ ಗಿವ್ ಯು. ಒಟ್ಟು 11 ಮಿಲಿಯನ್ ಮೈಗ್ರೆಂಟ್ಸ್ ಆಗಿದ್ದಾರೆ ಸ್ನೇಹಿತರೆ ವರ್ಲ್ಡ್ ಅಲ್ಲಿ. ಅದರಲ್ಲಿ ನೋಡೋದಾದ್ರೆ ಫಸ್ಟ್ ಮೆಕ್ಸಿಕೋ ಮತ್ತೆ ಯುನೈಟೆಡ್ ಸ್ಟೇಟ್ಸ್ ಬರ್ತದೆ. ಅಂದ್ರೆ ಮೆಕ್ಸಿಕೋದವ್ರು ತುಂಬಾ ಜನ ಯುನೈಟೆಡ್ ಸ್ಟೇಟ್ಸ್ ತುಂಬಾ ವಲಸೆ ಇದಾರೆ, ಅಲ್ಲಿ ತುಂಬಾ ಜನ ಅಲ್ಲಿದ್ದಾರೆ ಮೆಕ್ಸಿಕೋದವ್ರು, ಅಲ್ಲೇ ಪಕ್ಕದಲ್ಲಿ ಅಲ್ವಾ ಆ ಕಡೆ, ಅದಕ್ಕಾಗಿ ತುಂಬಾ ಅವ್ರು ಫಸ್ಟ್ ಬರ್ತಾರೆ. ಸೆಕೆಂಡ್ ಅಫ್ಘಾನ್ ಇರಾನ್ ಬರುತ್ತೆ. ಅಫ್ಘಾನಿಸ್ತಾನ್ ಇರಾನ್ ಅಲ್ಲಿ ಮೈಗ್ರೇಷನ್ ಜಾಸ್ತಿ ಆಗಿದೆ, ಅಲ್ಲಿಂದ ಅಲ್ಲಿ ನೆಲೆಸಿರೋರು ತುಂಬಾ ಜಾಸ್ತಿ ಆಗಿದೆ. ಮೂರನೇ ಸಿರಿಯಾ ತುರ್ಕಿಯೇ ಅಂತ ಅನ್ಬೇಕು, ಟರ್ಕಿಯಲ್ಲ ಈಗ ತುರ್ಕಿಯೇ. ಓಕೆ. 4ನೇದು ರಷ್ಯಾ ಯುಕ್ರೇನ್. 5ನೇದು ಇಂಡಿಯಾ US ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಅಂತ ಕರಿತೀವಿ, ದುಬೈ ಹೆಚ್ಚು ಜನ. 6ನೇದು ಇಂಡಿಯಾ ಯುನೈಟೆಡ್ ಸ್ಟೇಟ್ಸ್ USA, ಇಂಡಿಯಾ ಮತ್ತೆ USA. ಓಕೆ. ಮೈಗ್ರೇಷನ್ ದೇಶಗಳ ನಡುವೆ ಹೆಚ್ಚು ಜನ ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಅದೇ ತರ ನಮ್ಮ ಏಷ್ಯಾ ಕಡೆಗೆ ಬಂದ್ರೆ ಬಾಂಗ್ಲಾದೇಶ ಇಂಡಿಯಾದಲ್ಲಿ ನೋಡಿ ತುಂಬಾ. ಇಂಡಿಯಾ ಸೌದಿ ಅರೇಬಿಯಾ 14ನೇ ಸ್ಥಾನ ಇದೆ. ತುಂಬಾ ಇದೆ, ನಮ್ಗೆ ಅಷ್ಟೊಂದು ಬೇಡ, ಟಾಪ್ 5-6 ತಿಳ್ಕೊಂಡ್ರೆ ಸಾಕು. ಓಕೆ. ಇದು 2000 ಇಸ್ವಿಲಿ ಫಸ್ಟ್ ಬಂದಿದ್ದು ರಿಪೋರ್ಟ್. ಅವಾಗ ಎಷ್ಟಿತ್ತು, ಇವಾಗ ಎಷ್ಟಿದೆ ನೋಡಿ. 2026ಕ್ಕೂ 2020ಕ್ಕೂ ಎಷ್ಟಿದೆ ಅಂತ ಹೇಳಿ ಡಿಫ್ರೆನ್ಷಿಯಲ್ ಕೊಟ್ಟಿದೆ. ಎಷ್ಟು ಪರ್ಸೆಂಟೇಜ್ ಇದೆ, ಎಲ್ಲಿಗೆ ಜಾಸ್ತಿ ಜನ ಹೋಗಿದ್ದಾರೆ, ಎಷ್ಟು ಗ್ಲೋಬಲ್ ರಿಮಿಟೆನ್ಸ್ಗಳು ಶೇರ್ ಆಗ್ತಾ ಇದೆ. ರಿಮಿಟೆನ್ಸ್ ಅಂತ ಗೊತ್ತಲ್ಲ, ಹೋಗಿ ಇದ್ದು ದುಡ್ದು ಭಾರತಕ್ಕೆ ಕಳಿಸ್ತಾರಲ್ಲ, ನಂಬರ್ 1 ನಾವು ಭಾರತದಲ್ಲಿ. ಹೊರಗಣಿಂದ ದುಡ್ದು ಕಳಿಸ್ತಾ ಇರೋದ್ರಲ್ಲಿ ಜಾಸ್ತಿ ದುಡ್ಡು ಬರ್ತಾ ಇರೋದು ಭಾರತಕ್ಕೆ ರಿಮಿಟೆನ್ಸ್. ಓಕೆ, ಇವೆಲ್ಲ ಗೊತ್ತಿರಬೇಕು. ಜೊತೆಗೆ ಇದನ್ನ 2 ಪಾರ್ಟ್ ಅಲ್ಲಿ ಬಿಡುಗಡೆ ಆಗುತ್ತೆ. ಇದು 13ನೇ ಪಾರ್ಟ್, ಇದು 13ನೇ ಎಡಿಷನ್. ಪಾರ್ಟ್ 1 ಅಂತ. ಪಾರ್ಟ್ 1 ಬಂದು ನಿಮಗೆ ಎಷ್ಟು ಜನ ಮೈಗ್ರೇಷನ್ ಏನು ಎತ್ತ ಅಂತ ಹೇಳುತ್ತೆ. ಪಾರ್ಟ್ 2 ಬಂದು ಸ್ನೇಹಿತರೆ ಇದರಿಂದ ಕ್ಲೈಮೇಟ್ ಚೇಂಜಸ್ ಬಗ್ಗೆ, ಮೈಗ್ರೇಷನ್ ಡೆವಲಪ್ಮೆಂಟ್, ಡಿಸಬಿಲಿಟಿ ಬಗ್ಗೆ, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಅಂತ ಹೇಳುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ. ಓಕೆ. ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕಾರಿಡಾರ್ 5ನೇ ಅತಿ ದೊಡ್ಡ ವಲಸೆ. ಭಾರತೀಯರು UAE ಅತಿ ದೊಡ್ಡ ರಾಷ್ಟ್ರೀಯ ಗುಂಪು ನೆಲೆಸಿದ್ದಾರೆ. ಅಲ್ಲಿ 3 ಮಿಲಿಯನ್ಗಿಂತ ಹೆಚ್ಚು ಜನ ನಾವು UAE ನೋಡ್ತೀವಿ. ಭಾರತ USA ವಿಶ್ವದ 6ನೇ ಅತಿ ದೊಡ್ಡ ವಲಸೆ ಕಾರಿಡಾರ್ ಆಗಿದೆ. ಮೆಕ್ಸಿಕೋ US ಕಾರಿಡಾರ್ ನಂತರ ಅಮೆರಿಕದಲ್ಲಿ 2ನೇ ದೊಡ್ಡ ಸ್ಥಳ ಅಂದ್ರೆ ಭಾರತದವರು ಇದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಗೊತ್ತಿರಲಿ. ಒಟ್ಟು 2024ರಲ್ಲಿ ಸುಮಾರು 3.2 ಮಿಲಿಯನ್ ಭಾರತೀಯರು ಅಮೆರಿಕದಲ್ಲಿ ವಾಸವಾಗಿದ್ದಾರೆ. ಅಂದ್ರೆ ಮೆಕ್ಸಿಕನ್ ನಂತರ ನಾವು ಅತಿ ದೊಡ್ಡ ವಿದೇಶಿ ಗುಂಪು ಅಮೆರಿಕದಲ್ಲಿ ಇರೋದು ಭಾರತವ್ರು. ಮೆಕ್ಸಿಕನ್ ಫಸ್ಟ್, ಭಾರತವ್ರು ಸೆಕೆಂಡ್. ಅರ್ಥ ಆಗ್ತಿದಿಲ್ಲ? ದಿಸ್ ಆರ್ ವೆರಿ ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಹೇಳಿದ್ದೀನಿ, ಗೊತ್ತಿರಲಿ. ಓಕೆ, ಡೀಟೇಲ್ ಕೊಟ್ಟಿದ್ದೀನಿ. ಯಾರು ಬಿಡುಗಡೆ ಮಾಡೋದು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್, ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ. ಓಕೆ, ಬನ್ನಿ ಸರ್ ನೆಕ್ಸ್ಟ್ ಹೋಗ್ಬರ್ತೇನೆ. ಇತ್ತೀಚೆಗೆ 4 T's ಅಂತಕ್ಕಂಥ ಜಾಗೃತಿಗಳ ಚೌಕಟ್ಟು ಸುದ್ದಿಯಲ್ಲಿತ್ತು. ಓಕೆ, ಏನದು 4 T's ಅಂದ್ರೆ? 4 Tಗಳು ಅಂದ್ರೆ ಟಯರ್ಡ್, ಥ್ರಸ್ಟ್, ಟಯರ್ಡ್ ಅಂದ್ರೆ ಸುಸ್ತು, ಥ್ರಸ್ಟ್ ಅಂದ್ರೆ ಬಾಯಾರಿಕೆ, ತಿನ್ನರ್ ಸಣ್ಣ ಆಗೋದು, ಟಾಯ್ಲೆಟ್ ಅಂದ್ರೆ ಹೆಚ್ಚು ಟಾಯ್ಲೆಟ್ಗೆ ಅರ್ಜೆಂಟ್ ಆಗ್ತಾ ಇರೋದು. ಇದು ಮಧುಮೇಹದ ಒಂದು ಸಿಂಪ್ಟಮ್ಸ್. ಅದು ಟೈಪ್ 1. ನೋಡಿ, ಟೈಪ್ 2 ಬಗ್ಗೆ ಲಾಸ್ಟ್ ಪ್ರೀವಿಯಸ್ ಮಂತ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಹೋಗಿಲ್ಲ, ಕರೆಂಟ್ ಅಫೇರ್ಸ್, ವೀಕ್ಲಿ ಕರೆಂಟ್ ಅಫೇರ್ಸ್ ಟೆಕ್ಸ್ಟ್ ಮಾಡ್ಕೊಂಡ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಅದು. ಟೈಪ್ 1 ಯಾಕೆ ಬಂತು? ಇದಕ್ಕೆ ಒಂದಷ್ಟು ಫ್ರೇಮ್ ವರ್ಕ್ ಮಾಡಿದೆ, ನ್ಯಾಷನಲ್ ಫ್ರೇಮ್ ವರ್ಕ್. ಯಾಕೆಂದ್ರೆ ಮಕ್ಕಳಿಗೆ ತುಂಬಾ ಜನಕ್ಕೆ ಬರ್ತಾ ಇದೆ, ಬಿಕಾಸ್ ಆಫ್ ಜೀನ್ಸ್, ಅದು ಇದು ಬೇರೆ ಬೇರೆ ಕಂಡೀಷನ್ಗಳಿಂದ. ಅದನ್ನ ಟೈಪ್ 1 ಅಂತೀವಿ. ಓಕೆ, ಬೆಳೀತಾ 30-40 ವರ್ಷ ಆದ್ಮೇಲೆ, ಏಜ್ ವೈಸ್ ಆದ್ಮೇಲೆ ಅವರ ಆಕ್ಟಿವಿಟಿ ಇರಲ್ಲ, ಅವ್ರು ತಿಂತಾರೆ ಹಂಗೆ ಜಾಸ್ತಿ ಮಾಡ್ತಿರ್ತಾರೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೋತಾರೆ, ಗ್ಲೂಕೋಸ್ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದು ಟೈಪ್ 2. ದಿಸ್ ಇಸ್ ಟೈಪ್ 1. ಓಕೆ, ಬಾಲ್ಯದ ಟೈಪ್ 1 ಮಧುಮೇಹ ಮುಂಚಿನ ಎಚ್ಚರಿಕೆ ಸೂಚಕಗಳು ಏನಿದು ಅಂತ ಕೇಳಿದ್ದೀನಿ ನಾನು. ಅಲ್ಲ, ಬಾಲ್ಯದ ಮಧುಮೇಹಕ್ಕೆ ಪೌಷ್ಟಿಕಾಂಶದ ಮಾರ್ಗಸೂಚಿಗಳನ್ನ ಕೊಟ್ಟಿರೋದು 4 T's ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಈ ಒಂದು ನ್ಯಾಷನಲ್ ಫ್ರೇಮ್ ವರ್ಕ್ ಫಾರ್ ಎಸ್ಪೆಷಲಿ ಚೈಲ್ಡ್ಹುಡ್ಗೆ ಡಯಾಬಿಟಿಸ್ ಬಂದಿರ್ತದೆ ಮಕ್ಕಳಿಗೆ, ಅಂಥವ್ರಿಗೆ ಹೆಂಗಿರಬೇಕು, ಏನು ಒಂದು ಚೌಕಟ್ಟು, ಅವ್ರಿಗೆ ಯಾವ ರೀತಿ ಇನ್ಸುಲಿನ್ ಹೆಂಗಿರಬೇಕು ಅಥವಾ ಟ್ಯಾಬ್ಲೆಟ್ಸ್ ಹೆಂಗಿರಬೇಕು, ಅವರ ಒಂದು ಲೈಫ್ ಸ್ಟೈಲ್ ಹೆಂಗಿರಬೇಕು, ಇವನ್ನೆಲ್ಲ ಒಂದು ಮೇಲ್ವಿಚಾರಣೆ ಮಾಡೋಕ್ಕೆ ಇದಕ್ಕೆ ಸಂಬಂಧಪಟ್ಟ ಒಂದು ಫ್ರೇಮ್ ವರ್ಕ್ ನ ಮಾಡೋದು ಇದರ ಪ್ರಮುಖ ಗುರಿಯಾಗಿದೆ ಸ್ನೇಹಿತರೆ. ಓಕೆ, ಮಧುಮೇಹ ಕೀಟೋ ಅಸಿಡೋಸಿಸ್ ಅಂತ ಕರಿತೀವಿ. ತುಂಬಾ ಚಿಕ್ಕ ಮಕ್ಕಳಾದ್ರೆ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸರ್, ಫ್ಯುಜಿಟೇಟಿವ್ ಎಕನಾಮಿಕ್ ಅಫೆಂಡರ್ ಅಂತ. ಓಕೆ, ದೇಶಭ್ರಷ್ಟ ಆರ್ಥಿಕ ಅಪರಾಧಿಗಳು ಅಂದ್ರೆ ಏನು? ಭಾರತದಿಂದ ಓಡೋಗೋರಲ್ಲ ಯಾರ್ಯಾರು? ಮಲ್ಯ, ನೀರವ್ ಮೋದಿ, ಮೆಹುಲ್ ಚುಸ್ಕಿ ಅಲ್ಲ, ಅವರ ತುಂಬಾ ಜನ ಇದ್ದಾರೆ. ಸೊ ಯಾಕೆ ಇದನ್ನ ತಗೊಂಡೆ? ಇಡಿ ಒಂದು ರಿಪೋರ್ಟ್ ಬಿಡುಗಡೆ ಮಾಡಿದೆ. ಒಟ್ಟು ಈ ತರ
ಫುಜಿಟಿವ್ ಎಕಾನಮಿಕ್ ಅಫೆಂಡರ್ಸ್ 21 ಜನ ಇದ್ದಾರೆ ಭಾರತದಲ್ಲಿ ಅಂತ. 54 ಇದಾದ್ರೆ 21 ಜನ ಅಂತ ಕನ್ಸಿಡರ್ ಮಾಡಿದೆ. ಯಾವ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಇದನ್ನ ಅಂತ ನೋಡೋದಾದ್ರೆ, ದೇಶ ಭ್ರಷ್ಟ ಆರ್ಥಿಕ ಅಪರಾಧಿಗಳ ಕಾಯ್ದೆ 2018 ಪ್ರಕಾರ 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯ ಒಳಗೊಂಡಿರುವ ಆರ್ಥಿಕ ಅಪರಾಧಿಗಳಿಗೆ ಇದು ಅನ್ವಯಿಸುತ್ತೆ. ಅಂತವ್ರಿಗೆ ಫುಜಿಟಿವ್ ಎಕನಾಮಿಕ್ ಅಫೆಂಡರ್ ಅಂತ ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್. ಎಸ್, ದೇಶ ಭ್ರಷ್ಟ ಆರ್ಥಿಕ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿಯ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು, ಅಪರಾಧಕ್ಕೆ ನೇರವಾಗಿ ಸಂಬಂಧಿಸಿದ ಆಸ್ತಿಗಳನ್ನು ಒಳಗೊಂಡಂತೆ. ಅಲ್ವಾ? ಮಲಿಂದ್ ಏನ್ ಮಾಡಿದ್ರು, ನೀರವ್ ಮೋದಿ ಏನ್ ಮಾಡಿದ್ರು? ಎಸ್, ದಿಸ್ ಇಸ್ ಕರೆಕ್ಟ್. ದೇಶ ಭ್ರಷ್ಟ ಆರ್ಥಿಕ ಅಪರಾಧಿ ಎಂದು ಘೋಷಿಸಿದ ನಂತರ ಆ ವ್ಯಕ್ತಿಯನ್ನು ಭಾರತಕ್ಕೆ ಹಿಂತಿರುಗದಂತೆ ಶಾಶ್ವತವಾಗಿ ನಿರ್ಬಂಧಿಸಲಾಗುತ್ತದೆ. ದಟ್ ಈಸ್ ನಾಟ್ ಪಾಸಿಬಲ್. ಅವ್ರು ಬರ್ಬೋದು ಸರ್. ಸೊ 1 and 2 ಮಾತ್ರ ಕರೆಕ್ಟ್, 3ನೇ ತಪ್ಪು. ಹಂಗಾರೆ ಬಂದ್ರೆ ಏನಾಗುತ್ತೆ? ಕಾನ್ಸಿಕ್ವೆನ್ಸಸ್ ಅಂದ್ರೆ ಏನು? ಕಾನೂನನ್ನ ಅವರು ಏನ್ ಫೇಸ್ ಮಾಡ್ಬೇಕಾಗತ್ತೆ ಅಷ್ಟೇ. ದೇ ಕ್ಯಾನ್ ಕಮ್ ಬ್ಯಾಕ್. ಓಕೆ, ಇಟ್ ಕ್ರಿಯೇಟ್ಸ್ ಲೀಗಲ್ ಕಾನ್ಸಿಕ್ವೆನ್ಸ್. ಅಂದ್ರೆ ಅವರ ಸಿವಿಲ್ ಕ್ಲೈಮ್ಸ್ ನ ತೆಗಿಬಹುದು ನಾವು. ಅವ್ರು ಏನೋ ತಗೊಳ್ತಾ ಇರ್ತಕ್ಕಂಥದ್ದು, ಏನೋ ವರ್ಷ ಅವ್ರದ್ದು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಅವ್ರನ್ನ ಕಾನೂನಲ್ಲಿ ಅವ್ರದ್ದು ಏನೋ ಅರೆಸ್ಟ್ ಮಾಡುವಂಥದ್ದು, ಅಥವಾ ಅವ್ರದೆಲ್ಲ ವಾಪಸ್ ತಗೊಂಡ್ಬಿಟ್ಟಿದ್ರೆ ಅವರ ಆಸ್ತಿ ಪಾಸ್ತಿಗಳನ್ನ, ಇಲ್ಲ ಅಂದ್ರೆ ಅವ್ರ ಮುಂದೆ ಈ ತರ ಮಾಡ್ದಿರಂಗೆ ನೋಡ್ಕೊಳ್ತಕ್ಕಂಥ ಇವೆಲ್ಲ ಮಾಡ್ಬೋದು. ಬಟ್ ಶಾಶ್ವತವಾಗಿ ಬರಕ್ ಸರಿಯಾಗಲ್ಲ. ಸೊ ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ, ಜಾರಿ ನಿರ್ದೇಶನಾಲಯ ಇಡಿ ತನ್ನ ವಾರ್ಷಿಕ ವರದಿಯಲ್ಲಿ ನೀರವ್ ಮೋದಿ, ವಿಜಯ್ ಮಲ್ಯ, UK ಶಾಸ್ತ್ರದ ಸಲಹೆ ಸಂಜಯ್ ಭಂಡಾರಿ, ಹಜ್ರಾ ಇಕ್ಬಾಲ್ ಮೆನನ್, ದಾವೂದ್ ನಾವಿನ್ ಅಸಿಸ್ಟೆಂಟ್ ಇವನು, ಸೊ ಇವ್ರನ್ನೆಲ್ಲ ಕೂಡ ಬಿಡುಗಡೆ ಮಾಡಿದೆ. 21 ಜನ ಅದರಲ್ಲಿ ಮಾಡಿದೆ. 100 ಕೋಟಿಗಿಂತ ಹೆಚ್ಚಿರಬೇಕು. ಓಕೆ, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ FRP ಅಂತ ಕರಿತೀವಿ. ಫೇರ್ ಅಂಡ್ ರೂಡಿಮೆಂಟರಿ ಪ್ರೈಸ್ ಅಂತೀವಿ. ಯಾವ್ದು ಕೊಡ್ತೀವಿ? ಇದು ಫೇರ್ ಅಂಡ್ ರೂಡಿಮೆಂಟರಿ ಪ್ರೈಸ್ ಕೊಡೋದು ಕಬ್ಬಿಗೆ, ಶುಗರ್ ಕೇನ್ಗೆ. ಓಕೆ, ಯಾಕೆ ಸುದ್ದಿಯಲ್ಲಿದೆ? ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಈ ಒಂದು ನೆಕ್ಸ್ಟ್ ಈ ಸಾಲಿಗೆ 26-27ಕ್ಕೆ ಒಂದು ಏನ್ ದುಡ್ಡು ಅದಕ್ಕೆ ಕೊಡ್ಬೇಕು. ಈಗ MSP ಕೊಡ್ತೀವಲ್ಲ, ಆ ತರ ಕಬ್ಬಿಗೆ MSP ಅನ್ನಲ್ಲ, ಕಬ್ಬಿಗೆ ಏನಂತೀವಿ? FRP ಅಂತ ಕರಿತೀವಿ. ಓಕೆ, ಅದನ್ನ ಮಾಡಿದೆ. ಕನಿಷ್ಠ ಬೆಲೆ ಅಂತ ಏನ್ ಕರಿತೀವಿ, ಅದನ್ನ ಮಾಡಿರ್ತಕ್ಕಂಥದ್ದು. ಎಸ್, ಆಪ್ಷನ್ 1 ಇಸ್ ಕರೆಕ್ಟ್. ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆಯನ್ನು ಘೋಷಿಸುತ್ತೆ. ದಿಸ್ ಇಸ್ ರಾಂಗ್. ಇದು ಘೋಷಿಸೇ ಮಾಡಲ್ಲ. ಇದು CACP ಅಂತ ಕರಿತೀವಿ. ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಅಂತೀವಿ. ಇದು ರೆಕಮೆಂಡ್ ಮಾಡುತ್ತೆ. ರೆಕಮೆಂಡ್. ಓಕೆ, ಘೋಷಣೆ ಮಾಡೋದು ಯಾವುದು? ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಲ್ವಾ ಸರ್? ಕಮಿಟಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಮಾಡ್ತಕ್ಕಂಥದ್ದು ಘೋಷಣೆ. ಎಷ್ಟು ಇವಾಗ ನೋಡಿ, ಈಗ 365 ರೂಪಾಯಿ ಜಾಸ್ತಿ ಮಾಡಿದೆ. ಮೊದಲು 355 ಇತ್ತು ಲಾಸ್ಟ್ ಇಯರ್. ಓಕೆ, ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕರೆಂಟ್ ಅಫೇರ್ಸ್ ಅಂಡ್ ಸ್ಕೀಮ್ಸ್ ಅಂತ ಮಾಡ್ತಾ ಇದೀವಿ ನೋಡಿ. ಅದರಲ್ಲಿ ಇದೆ. ನೀವು ಅದ್ರಲ್ಲಿ ಹೋದ್ರೆ FRP ಅಂದ್ರೇನು, ಈಗ ಇತ್ತೀಚೆಗೆ ನಮ್ಮ ಲಾಸ್ಟ್ ಒಂದು ಇದರಲ್ಲಿ ಕರ್ನಾಟಕದಲ್ಲಿ ಸ್ಟ್ರೈಕ್ ಆಗಿತ್ತು. ಕರ್ನಾಟಕ ಗೌರ್ಮೆಂಟ್ ಕೂಡ FRPಗೆ ಜಾಸ್ತಿ ಕೊಡಬಹುದು ಸೆಂಟ್ರಲ್ ಗೌರ್ಮೆಂಟ್ಗಿಂತ. ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ GK ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಕಾರ್ಯಸಾಧ್ಯತಾ ಯೋಜನಾ 2.0 ಚಾಲನೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಓಕೆ ಏನಿದೆ, ಮರುಬಂಡವಾಳೀಕರಣ, ವ್ಯವಹಾರ ವಿಸ್ತರಣೆ, ಸುಧಾರಿತ ಆಡಳಿತ ಕ್ರಮಗಳ ಮೂಲಕ RRB ಅಂದ್ರೆ ರೀಜನಲ್ ರೂರಲ್ ಬ್ಯಾಂಕ್, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅಂತ ಕರೀತೀವಿ, ಆರ್ಥಿಕ ಸುಸ್ಥಿರತೆಯನ್ನು ಬಲಪಡಿಸುವ ಗುರಿ ಇದು ಹೊಂದಿದೆ. ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ಸರ್ಕಾರ ಒಳಗೊಳಗಿನ ಕಡಿಮೆ ಮಾಡಲು RRBಗಳ ಸಂಪೂರ್ಣ ಖಾಸಗೀಕರಣದ ಪ್ರಸ್ತಾಪ. ಖಾಸಗೀಕರಣ ಮಾಡಬೇಕು ಅಂತ ಏನಿಲ್ಲ, ಅಂತದಿಲ್ಲ ಇದರಲ್ಲಿ. ಅದರ ಒಂದು ದಕ್ಷತೆಯನ್ನು ಹೆಚ್ಚಿಸಬೇಕು. ಅದನ್ನ ರೀಜನಲ್ ರೂರಲ್ ಗ್ರಾಮೀಣದಲ್ಲಿ ಇನ್ನು ಹೆಚ್ಚು ತಲುಪಬೇಕು. ಅದರ ಆಡಳಿತ ಸುಧಾರಣೆ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ರಾಂಗ್. ಇದು 2.0. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ವಯಬಿಲಿಟಿ ಪ್ಲಾನ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿಲ್ಲ? ಫಸ್ಟ್ ವಯಬಿಲಿಟಿ ಪ್ಲಾನ್ ಫಸ್ಟ್ ಆವೃತ್ತಿ 2021, 22, 24, 25 ತನಕ ಮಾಡಿದ್ರು. ಈಗ ಇದನ್ನ 25, 26, 27, 28 ಇದಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಹೇಳ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ವರ್ಷಗಳ ಕಾಲ ಅದನ್ನ ಸುಧಾರಿಸಲು ಮೇಲ್ವಿಚಾರಣೆ ಮಾಡಲು ಮಾಡ್ತಿರ್ತಕ್ಕಂಥ ಒಂದು ಸ್ಕೀಮ್ ಅಷ್ಟೇ. ನೆಕ್ಸ್ಟ್ ಬರ್ತೇನೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. NPA ಇರಬಾರ್ದು, ಅದಿರಬಾರ್ದು, ಇದು ತುಂಬಾ ಡೀಟೇಲ್ ಬೇಕಾಗಿಲ್ಲ. ಎನಿವೇಸ್ PDF ಕೊಡ್ತೀನಿ, ಅಲ್ಲಿ ತಗೋಬಹುದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಪುಲಿಟ್ಜರ್ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್ ಸರ್. ಕೇಳ್ತಾರೆ, ಸಾಹಿತ್ಯ ಕೊಡ್ತಾ ಇರ್ತಾರೆ ಅವ್ರು ಬರ್ದಿರ್ತಕ್ಕಂಥದ್ದು ಅಲ್ವಾ ಸರ್? ಪತ್ರಿಕೋದ್ಯಮ, ಸಾಹಿತ್ಯ, ಸಂಗೀತ, ಸಮಾಜ ಶ್ರೇಷ್ಠತೆಗಾಗಿ ಇದನ್ನು ನೀಡಲಾಗುತ್ತದೆ. ಇದನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ USA ನಿರ್ವಹಿಸುತ್ತಾರೆ. 2020 ಭಾರತೀಯ ಪತ್ರಕರ್ತ ಆನಂದ್ ಆರ್ಕೆ ಮತ್ತು ಸುಪರ್ಣ ಶರ್ಮಾಗೆ ಪ್ರಶಸ್ತಿ ಸಿಕ್ಕಿದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಸರ್. ಇಟ್ ಇಸ್ ಕೊಲಂಬಿಯಾ ಯೂನಿವರ್ಸಿಟಿ ಅಂಡ್ ರೆಕಗ್ನೈಸ್ಡ್ ಇನ್ ದ ಎಕ್ಸಲೆನ್ಸ್ ಇನ್ ಇನ್ವೆಸ್ಟಿಗೇಟಿಂಗ್ ರಿಪೋರ್ಟ್, ಪಬ್ಲಿಕ್ ಸರ್ವಿಸ್ ಜರ್ನಲಿಸಮ್, ಸ್ಟೋರಿ ಟೆಲ್ಲಿಂಗ್ ಅಂಡ್ ಕಮೆಂಟ್ರಿ, ಇಂಥದ್ರಲ್ಲಿ ಅಚೀವ್ ಮಾಡೋರಿಗೆ ಈ ತರದ್ದು ಪ್ರಶಸ್ತಿ ತುಂಬಾ ವರ್ಲ್ಡ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಲಿಟ್ರೇಚರ್ಗೆ ಸಂಬಂಧಪಟ್ಟ, ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ ಈ ತರದ್ದು ಬರೆದಿದ್ರೆ ಇಂಥವ್ರಿಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನಮಗೆ
ಭಾರತದ ಪತ್ರಕರ್ತರು ಇವರು. ಓಕೆ, ಇಲ್ಲೇ ಕೊಟ್ಬಿಟ್ಟಿದ್ದೀನಲ್ಲ ನಾನಲ್ಲಿ. ಸೊ ನೋಡಿದ ತಕ್ಷಣ ಹೇಳ್ಬೋದು ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ಎಲ್ಲ ಸರಿ. ಇಲ್ಲಿ ಆನಂದ್ ಅರ್ಕೆ ಮತ್ತು ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಟ್ರ್ಯಾಪ್ಡ್ ಅಂತೇಳಿ ಡಿಜಿಟಲ್ ಒಂದು ಸೈಬರ್ ಫ್ರಾಡ್ ಹೆಂಗಾಗುತ್ತೆ, ಇದರಿಂದ ಅವರ ಜೀವನದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಮಾಡಿರೋದು. ಟ್ರ್ಯಾಪ್ಡ್ ಅಂತ ಹೇಳಿ ಅದನ್ನ ಒಂದು ಮಾಡಿದ್ದಾರೆ. ಇದರಲ್ಲಿ ಒಂದು ಉದಾಹರಣೆ ತಗೊಂಡ್ ಮಾಡ್ತಾರೆ. ನರವಿಜ್ಞಾನಿ, ಭಾರತದ ನರವಿಜ್ಞಾನಿಗೆ ಒಂದು ಇಟ್ಕೊಂಡು ಅವ್ರಿಗೆ ಏನಾಯ್ತು ಅಂತ ಮನಮುಟ್ಟುವ ನಿರೂಪಣೆಯಲ್ಲಿ ಮಾಡಿದ್ದಾರೆ. ಏನ್ ಮನಮುಟ್ಟುವ ನಿರೂಪಣೆ ಅಂದ್ರೆ ಏನು? ದೃಶ್ಯ ಕತೆ ಹೇಳುತ್ತೆ, ದೃಶ್ಯಗಳಾಗೋದು, ಡೇಟಾ ಚಾಲಿತ ಒಳನೋಟಗಳನ್ನು ಕೊಡೋದು, ನಿರೂಪಣಾ, ಈ ತರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇವ್ರಿಗೂ ಕೂಡ ಇದನ್ನು ಸಿಕ್ಕಿದೆ. ಓಕೆ, ಗೊತ್ತಿರಲಿ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಜನನಿ ವೇದಿಕೆಯ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಮಹಿಳೆಯರ ಸಂತಾನೋತ್ಪತ್ತಿ ವಯಸ್ಸಿನ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನು ಸಮಗ್ರವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಸೇವಾ ಆಧಾರಿತ ಡಿಜಿಟಲ್ ವೇದಿಕೆ ಆಗಿದೆ. ಇದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿದೆ. ಸರಿ, ಇದೆಯಾ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ, ಬಟ್ ಮಹಿಳೆ ಮತ್ತು ಮಕ್ಕಳ ಬಗ್ಗೆ ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ. ಎಸ್, ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ತಪ್ಪು. ಯಾಕೆ ತಪ್ಪು? ಮಹಿಳಾ ಮಕ್ಕಳ ಅಲ್ಲ, ಇದು ಜನನಿ ಪ್ಲಾಟ್ಫಾರ್ಮ್ ಇರೋದು ಇವರ ಒಂದು ಕಂಪ್ಲೀಟ್ ಟ್ರ್ಯಾಕ್ ಮಾಡಕ್ಕೆ, ಅವ್ರಿಗೆ ಹೆಲ್ತ್ ಕಾರ್ಡ್ ಕೊಡಕ್ಕೆ, ಇಂಥದ್ದು. ಓಕೆ, ಡಿಜಿಟಲೈಸ್ ಮಾಡಕ್ಕೆ. ಇದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಬರುತ್ತೆ. ಓಕೆ ಸರ್, ಜನನಿ ಫುಲ್ ಫಾರ್ಮ್ ಏನು? ಜರ್ನಿ ಆಫ್ ಆಂಟಿನಾಟಲ್ ನ್ಯಾಟಲ್ ನಿಯೋನ್ಯಾಟಲ್ ಇಂಟಿಗ್ರೇಟೆಡ್ ಕೇರ್ ಅಂತ. ಪ್ರಸವ ಪೂರ್ವ, ಓಕೆ, ಮಗು ಹುಟ್ಟಕ್ಕಿಂತ ಮುಂಚೆ ನವಜಾತ ಶಿಶುಗಳ ಸಂಯೋಜಿತ ಆರೈಕೆಯ ಪ್ರಯಾಣ ಅಂತ ಹೇಳಿ. ಓಕೆ, ಇದು ಡಿಜಿಟಲ್ ವೇದಿಕೆ ಆಗಿದೆ. ಅಲ್ಲಿ ಕಂಪ್ಲೀಟ್ ಅವ್ರ ಬಗ್ಗೆ ಡೀಟೇಲ್ ಅವೆಲ್ಲ ಅಪ್ಲೋಡ್ ಮಾಡ್ತಕ್ಕಂಥದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಇದು ಅಲ್ಲಿ ನವಜಾತ ಶಿಶು ಬಗ್ಗೆ, ಮಕ್ಕಳ ಆರೈಕೆ, ಕುಟುಂಬದ ಬಗ್ಗೆ ಟ್ರ್ಯಾಕಿಂಗ್ ಮಾಡ್ತಾರೆ. ಅವ್ರಿಗೆ ಏನೇನು ತಲುಪಿಸಿದ್ರು, ಓಕೆ, ಅವ್ರು ಹೆಂಗಿದ್ದಾರೆ ಅಂತ. QR ಆಧಾರಿತ, QR ಬೇಸ್ಡ್ ಇರುತ್ತೆ ಅದು. ಅವ್ರಿಗೆ ಕಾರ್ಡ್ಗಳು ಕೊಡ್ತಾರೆ, ತಾಯಿ ಮಕ್ಕಳ ಕಾರ್ಡ್ಗಳು ಅಂತ ಕರಿತೀವಿ, ಅದನ್ನ ಕೊಡ್ತಾರೆ. ಅದರಿಂದ ನಾವು ಅವ್ರಿಗೆ ID ಇರೋದ್ರಿಂದ ಅದನ್ನೆಲ್ಲ ಮಾಡ್ಬೋದು. ಮತ್ತೆ ಅವ್ರಿಗೆ ಏನೇನು ಸಿಗಬೇಕು ಅನ್ನೋದೆಲ್ಲ ಕೂಡ ಇದ್ರಲ್ಲಿ ನಮಗೆ ಡೀಟೇಲ್ ಇರುತ್ತೆ. ಡಿಜಿಟಲೈಸ್ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟು ತಿಳ್ಕೊಳ್ಳಿ ಸಾಕು. ಕೇಳ್ತಾನೆ ಇಂಥದ್ದೆಲ್ಲ ವಾಟ್ ಈಸ್ ದಿಸ್ ಅಂತ ಕೇಳ್ಬಿಡ್ತಾನೆ ಸಿಂಪಲ್. ಇದನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಮಾಡಿರೋದು ಜನನಿ ಪ್ಲಾಟ್ಫಾರ್ಮ್. ಯಾಕೆ? ಸ್ಟ್ರೆಂಥನ್ ಮೆಟರ್ನಲ್ ಚೈಲ್ಡ್ ಹೆಲ್ತ್ ಕೇರ್. ಓಕೆ, ತಾಯಿಯ ಮಕ್ಕಳ ಹೆಲ್ತ್ ಕೇರ್ ನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು. ಜಸ್ಟ್ ಕಂಪ್ಲೀಟ್ ಡಿಸ್ಕಸ್ ಮಾಡಿದೀನಿ. ಮೋಸ್ಟ್ ಇಂಪಾರ್ಟೆಂಟ್ ತುಂಬಾ ಇದೆ, ಇನ್ನು ನೋಡೋಣ ಒಂದಷ್ಟು ನೆಕ್ಸ್ಟ್ ಇದರಲ್ಲಿ ನಾನು ಜಾಯಿನ್ ಮಾಡ್ತೀನಿ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರೀವಿಯಸ್ ನೋಡಿಲ್ಲ ಅಂದ್ರೆ ವೀಕ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಕೊಡ್ತೀನಿ, ಮಂತ್ಲಿ ಸಪರೇಟ್ ಇದೆ. ಎರಡೂ ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಎನಿವೇಸ್ PDF ನಾನು ಶೇರ್ ಮಾಡ್ತೀನಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಸಿಗುತ್ತೆ ನಿಮಗೆ. ಪ್ರೀವಿಯಸ್ ಎಲ್ಲ ಕೂಡ ನಾವು ಶೇರ್ ಮಾಡೋದು ಅಲ್ಲೇ ಸಿಗುತ್ತೆ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.